ನಾರಾಯಣ್ ಗೌಡ್ರು ಶಾಸಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನಾರಾಯಣ್ ಗೌಡ್ರೆ. ನಮಸ್ಕಾರ. ನಮಸ್ಕಾರ. ಏನ್ ಸರ್, ಈಗ ನೀವು ಫಸ್ಟ್ ಮಾತನಾಡಿದ್ರಿ, ಆಮೇಲೆ ಶ್ರೀರಂಗಪಟ್ಟಣದ ಸಂತೋಷ್ ಅವರು ಮಾತನಾಡಿದ್ರು, ಈಗ ಕುಮಾರಸ್ವಾಮಿ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ದರ್ಶನ್ ಅವ್ರನ್ನ. ಯಾಕೆ ಈ ರೀತಿಯಾಗಿ ಎಲ್ಲರೂ ಮುಗಿಬಿದ್ಬಿಟ್ಟಿದಾರಲ್ಲ ದರ್ಶನ್ ಅವ್ರ ಮೇಲೆ ಅಂತ? ಕರೆಕ್ಟ್ ಸರ್. ದರ್ಶನ್ ಅವ್ರದ್ದು ನಮ್ಮ ಮಂಡ್ಯ ಜಿಲ್ಲೆಗೆ ಕೊಡುಗೆ ಏನಿದೆ ಇದುವರೆಗೆ ಸರ್? ಕೊಡುಗೆ ಏನಿದೆ? ಓಕೆ, ಈಗ ಕೊಡುಗೆ ಕೊಟ್ಟಾದ್ಮೇಲೆ ಸ್ಪರ್ಧೆ ಮಾಡ್ಬೇಕಾ ಸರ್? ಸರ್ ಎಲ್ಲ ರಾಜಕಾರಣಿಗಳಾಗ್ಲಿ ಸೋಷಿಯಲ್ ವರ್ಕರ್ ಆಗ್ಲಿ ಏನಾದ್ರು ಒಂದು ಸೇವೆ ಇರ್ತದಲ್ಲ ಸರ್. ಕಾವೇರಿ ಬಗ್ಗೆ ಏನಾದ್ರು ಹೋರಾಟಕ್ಕೆ ಯಾವಾಗ್ಲೂ ಭಾಗವಹಿಸಿದಾರ ಅವರು? ಅಥವಾ ಇಲ್ಲಿ ನಮ್ಮ ರೈತರು ಸಾವಿರಾರು ಜನ ಆತ್ಮಹತ್ಯೆ ಮಾಡ್ಕೊಂಡ್ರು ಮಂಡ್ಯ ಜಿಲ್ಲೆಯಲ್ಲಿ. ನಮ್ಮ ಮಂಡ್ಯಗೆ ನಮ್ಗೆ ರೈಟ್ಸ್ ಇದೆ ಅಂತ ಹೇಳ್ತಾ ಇದಾರಲ್ಲ. ಮಂಡ್ಯಕ್ಕೆ ಬಂದು ನಾವು ಸಾಯೋಗಂಟ ಮಂಡ್ಯಕ್ಕೆ ಬರ್ತೀವಿ ಹೋಗ್ತೀವಿ, ಯಾರೇನ್ ಮಾಡ್ತಾರೆ ಹಾಗೆ ಹೇಗೆ ಅಂತ ಧಮಕಿ ಕೊಡ್ತಾ ಇದಾರೆ. ಆ ಧಮಕಿಗೆ ನಮ್ಗೇನ್ ಭಯ ಏನಿಲ್ಲ. ಆದ್ರೆ ಅವ್ರ ಕೊಡುಗೆ ಏನು ಮಂಡ್ಯ ಜಿಲ್ಲೆಯಲ್ಲಿ? ಕೊಡುಗೆ ಏನು ಸರ್ ಇದುವರೆಗೆ? ಮಾಡಿರೋದು ಸುಮಲತಾ ಅಂಬರೀಶ್ ಅವರ, ದರ್ಶನ್ ಅವರ? ಸರ್ ಸುಮಲತಾ ಅವ್ರ ಬಗ್ಗೆ ನಾವು ಟಾಪಿಕ್ ಎತ್ತಾ ಇಲ್ವಲ್ಲ ಸರ್. ಈ ಕಾಂಟ್ರವರ್ಸಿ ಇಶ್ಯೂ ಬಂದಿರೋದು ಇವ್ರದೇ ತಾನೆ. ಇವರೇ ತಾನೇ ಇವಾಗ ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಓಡಾಡಿಸ್ತಾ ಇರೋದು. ಓಕೆ, ಅಲ್ಲ ಈಗ ನಿಂತ ಮೇಲೆ ಸರ್, ಈಗ ನಿಮ್ ಸಪೋರ್ಟರ್ಸ್ ಅಂತ ಬಂದ್ಮೇಲೆ ನಿಮ್ಮ ಹಿಂದೆ ತಾನೇ ನಿಂತ್ಕೊಬೇಕು, ನಿಮ್ಮ ಆಪೋನೆಂಟ್ ಮುಂದೆ ಹೋಗಿ ನಿಂತ್ಕೊಳಕ್ ಆಗತ್ತಾ? ಅರ್ಥ ಆಗ್ತಾ ಇಲ್ಲ ನನ್ಗೆ. ಅಲ್ಲ ಈಗ ನಾರಾಯಣ್ ಗೌಡ್ರು ಸಪೋರ್ಟರ್ಸ್ ಇದಾರಪ್ಪ ಅಂದ್ರೆ ನಿಮ್ ಹಿಂದೆ ಬಂದು ನಿಂತ್ಕೊಳ್ತಾರೆ, ನಾರಾಯಣ್ ಗೌಡ್ರಿಗೆ ಜೈ ಅಂತಾರೆ. ಅಲ್ಲಿ ಹೋಗ್ಬಿಟ್ಟು ಅಥವಾ KR ಪೇಟೆಲ್ ಇನ್ಯಾರೋ ಒಬ್ರು ನಿಮ್ಮ ಕಾಂಗ್ರೆಸ್ ನ ಆಪೋನೆಂಟ್ ನಿಂತಿರ್ತಾರೆ, ಅವ್ರಿಗೆ ಜೈ ಅಂತ ಹೇಳಕ್ ಆಗತ್ತಾ? ಸರ್ ಕರೆಕ್ಟ್, ಜೈ ಅನ್ಲಿ, ಆದ್ರೂ ಒಂದು ಲಿಮಿಟ್ ನಲ್ಲಿ ಮಾತಾಡ್ಬೇಕಲ್ಲ ಅವರು. ನೋಡಿ ನಮ್ಮ ಮೊನ್ನೆ ನೋಡಿ ಅವ್ರ ಫಾಲೋವರ್ ಕೈಲಿ ನಮ್ ಕಾರ್ಗೆಲ್ಲ ಕಲ್ಲೋಡ್ಸಿದ್ರು. ಅವ್ರು ಫಾಲೋವರ್ಸ್ ಈ ರೀತಿ ಈ ಮಟ್ಟಕ್ಕೆ ಇವ್ರು ಇಳಿತಾ ಇದ್ದಾರೆ ಅಂತ ಹೇಳೋದು ತಪ್ಪಲ್ವಾ ಸರ್ ಇದು? ಓಕೆ, ತಪ್ಪಲ್ವಾ ಸರ್? ನಮ್ ಕಾರ್ಗಳು ಅವ್ರ ಫಾಲೋವರ್ಗೆ ಹಣ ಕೊಟ್ಟು ಕಳ್ಸಿದ್ರು, ಏನ್ ಕೊಟ್ಟು ಕಳ್ಸಿದ್ರು ಗೊತ್ತಿಲ್ಲ. ನಮ್ ಕಾರ್ಗಳಿಗೆ ಯಾಕೆಂದ್ರೆ ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಡು ಕ್ಯಾಂಪೇನ್ ಮಾಡುವಂತ ಸಂದರ್ಭದಲ್ಲಿ KR ಪೇಟೆ ತಾಲೂಕಿನಲ್ಲಿ ಕಲ್ಲೊಡಿಸೋ ರೀತಿ ಇವ್ರು ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಇವ್ರು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಇವರು? ಅಂದ್ರೆ ದುಡ್ಡು ಕೊಟ್ಟಿ ರಾಜಕಾರಣ ಮಾಡ್ತಾ ಇದಾರೆ, ಗೊಂದ ಊಟ ಆಗ್ತಾ ಇದಾರ. ಓಕೆ, ಮತ್ತೊಂದ್ ಕಡೆ ಸುಮಲತಾ ಅಂಬರೀಶ್ ಅವರು ಹೇಳ್ತಾರೆ, ದರ್ಶನ್ ಅವರು ಮತ್ತೆ ಯಶ್ ಅವರ ಫ್ಯಾನ್ಸ್ ಬರೀ ಮಂಡ್ಯದಲ್ಲಿಲ್ಲ, ನಿಮ್ಮ ಅಭ್ಯರ್ಥಿಗಳು ಬೇರೆ ಕಡೆನೂ ನಿಂತಿದ್ದಾರೆ, ಅಲ್ಲೂ ಕೂಡ ಅವ್ರಿಗೆ ಗೊತ್ತು ಯಾವ ರೀತಿಯಾಗಿ ಪಾಠ ಕಲಿಸ್ಬೇಕು ಅನ್ನೋದು ಅಂತ ಕೂಡ ಹೇಳ್ತಾ ಇದ್ರು. ಸರ್ ಇವ್ರು ಪಾಠ ಕಲ್ಸಕ್ಕಂತೂ ನಮ್ಗೆ ಆಗಲ್ಲ. ಭದ್ರಕೋಟೆ ಇದು ನಮ್ಮ ಜಾತ್ಯತೀತ ಜನತಾದಳದ ಭದ್ರಕೋಟೆ, ಏನು ಮಾಡಕ್ ಆಗಲ್ಲ ಅವರು. ನೇವರ್. ಓಕೆ, ಏನಾದ್ರು ಅವ್ರು ಕೊಡುಗೆ ಕೊಟ್ಟು ಸೇವೆ ಭಾವನೆ ಏನಾದ್ರು ಹುಟ್ಟಾಕಿ ಬಂದಿದ್ರೆ ಹುಟ್ಟಾಕ್ಬೋದಿತ್ತು. ಅವ್ರು ಸುಮ್ಮನೆ ಕೆನ್ವಾಸಿಂಗ್ ಮಾಡ್ಕೊಂಡು ಹೋಗ್ಲಿ, ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ. ಗೊಂದಗಳು ಹುಟ್ಟಾಕ್ಬಾರ್ದು. ಗೊಂದಗಳು ನಾವೇನೋ ಅವತ್ತಿನ ಆಕ್ರೋಶದಿಂದ ಎಲ್ಲ ಮಾತಾಡಿದ್ದು ಬಿಡಿ, ಅದನ್ನ ಕ್ಷಮೆನೂ ಕೇಳಿದೆ. ಆದ್ರೆ ಇವರು ಇಲ್ಲಿ ಗುಂಡಾಗರ್ದಿ ಹುಟ್ಟಾಕ್ತಾ ಇದಾರಲ್ಲ ಸರ್. ಗುಂಡಾಗರ್ದಿ KR ಪೇಟೆಲ್ ನೀವೇ ನೋಡಿದ್ರಿ, ಕಲ್ತೂರ ಪ್ರಚಾರ ಮಾಡಲಿ, ಬೇರೆ ಯಾವ್ದು ಕೂಡ ಗೊಂದಲ ಮೂಡಿಸೋದು ಬೇಡ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ನಾರಾಯಣ್ ಗೌಡ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದ.